So the next last input device is MICR. Magnetic ink character recognition. MICR stands for magnetic ink character recognition. Okay, so expansion keltare OMR, OCR, MICR. Okay, OMR stands for optical mark reading and recognition. OCR stands for optical character reader. Next, MICR stands for magnetic ink character recognition. Okay, yes. So what is this MICR? So MICR, so ಇದನ್ನ ನಾವು ಎಲ್ಲಿ ಜಾಸ್ತಿ ಚೆಕ್ ಅಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಚೆಕ್ ಕೆಳಗಡೆ ಲೆಟರ್ಸ್ ಇರುತ್ತೆ ನೋಡಿದ್ದೀರಾ, ನಂಬರ್ಸ್, ಚೆಕ್ ನಂಬರ್ ಇರುತ್ತೆ. ಸೊ ಸ್ಟೈಲೇ ಚೇಂಜ್ ಇರುತ್ತೆ ಅಲ್ವಾ ನಂಬರ್ಸಿಂದು, ಈ ಥರ ಏನೋ ಇರುತ್ತೆ. ಈ ಥರ ನಂಬರ್ಸ್ ಇರುತ್ತೆ ಅಲ್ವಾ ಚೆಕ್ಕಲ್ಲಿ, ಚೆಕ್ ನಂಬರ್ಸು. ಸೊ ಅದನ್ನು ನಾವು ರೀಡ್ ಮಾಡೋದಕ್ಕೆ, ಸೊ ಅದನ್ನು ಇನ್ಪುಟ್ ಚೆಕ್ಕಲ್ಲಿ ಕೊಡೋದಕ್ಕೆ, ರೀಡ್ ಮಾಡೋದಕ್ಕೆ ನಾವಿಲ್ಲಿ MICRನ ಯೂಸ್ ಮಾಡ್ತೀವಿ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್. ಗೆಟಿಂಗ್? ಸೊ ಹಿಯರ್ ಇಟ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಬ್ಯಾಂಕ್ಸ್ ಟು ಪ್ರಾಸೆಸ್ ದ ಚೆಕ್ಸ್ನ ಪ್ರಾಸೆಸ್ ಮಾಡೋದಕ್ಕೆ, ಚೆಕ್ ನಂಬರ್ನ ರೀಡ್ ಮಾಡೋದಕ್ಕೆ ನಾವಿಲ್ಲಿ ಆ ಒಂದು MICR ಇನ್ಪುಟ್ ಡಿವೈಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಹಿಯರ್ ಹ್ಯೂಮನ್ ರೀಡಬಲ್ ನಂಬರ್ಸ್ ಆರ್ ಪ್ರಿಂಟೆಡ್ ಆನ್ ಅ ಡಾಕ್ಯುಮೆಂಟ್ ಸಚ್ ಆಸ್ ಚೆಕ್ ಯೂಸಿಂಗ್ ಅ ಸ್ಪೆಷಲ್ ಮ್ಯಾಗ್ನೆಟಿಕ್ ಇಂಕ್. ಸೊ ಹ್ಯೂಮನ್ ರೀಡಬಲ್ ಫಾರ್ಮಲ್ಲಿ ಇದೆ ಇದು ಅಲ್ವಾ. ಸೊ ವಿ ಕ್ಯಾನ್ ರೀಡ್ ಇಟ್. ಚೆಕ್ ನಂಬರ್ ಅಂದರೆ ರೀಡ್ ಮಾಡ್ತೀವಿ ಅಲ್ವಾ, ಬಟ್ ಇಟ್ ಈಸ್ ಸಮ್ ವಾಟ್ ಡಿಫ್ರೆಂಟ್. ಸೊ ಇಲ್ಲಿ ಡಿಫ್ರೆಂಟ್ ಆಗಿ ಡೇಟಾನ ಟೈಪ್ ಮಾಡಿದ್ದಾರೆ, ಬಟ್ ಇಟ್ ಈಸ್ ಹ್ಯೂಮನ್ ರೀಡಬಲ್ ಫಾರ್ಮ್ ವಿಚ್ ಈಸ್ ಪ್ರಿಂಟೆಡ್ ಆನ್ ಅ ಚೆಕ್. ಸೊ ಬೈ ಯೂಸಿಂಗ್ ದ ಸ್ಪೆಷಲ್ ಮ್ಯಾಗ್ನೆಟಿಕ್ ಇಂಕ್. ಸೊ ಮ್ಯಾಗ್ನೆಟಿಕ್ ಇಂಕ್ನ ಯೂಸ್ ಮಾಡಿ, ಸೊ ಅದು ಪ್ರಿಂಟ್ ಆಗಿರುವಂತಹ ಒಂದು ಸ್ಟೈಲೇ ಚೇಂಜ್ ಇರುತ್ತೆ ಅಲ್ವಾ, ಬೋಲ್ಡ್ ಆಗಿರುತ್ತೆ ಸ್ವಲ್ಪ, ಅಲ್ಲಿ ಯೂಸ್ ಮಾಡ್ತಾ ಇರೋದು ಯಾವುದು ಮ್ಯಾಗ್ನೆಟಿಕ್ ಇಂಕ್. ಸೊ ಅದಕ್ಕೆ ಅಲ್ಲಿ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಕೊಟ್ಟಿದ್ದೀನಿ. ಸೊ ಆ ಮ್ಯಾಗ್ನೆಟಿಕ್ ಇಂಕ್ ಯೂಸ್ ಮಾಡಿ ಏನು ಡೇಟಾನ ಕೊಟ್ಟಿದ್ದೀನಿ ಅದನ್ನು ರೀಡ್ ಮಾಡುವಂತಹ ಒಂದು ಡಿವೈಸ್ಗೆ ನಾವಿಲ್ಲಿ MICR ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಹೇಳ್ತೇವೆ. ಓಕೆ, ಸೊ ಹಿಯರ್ ಚೆಕ್ಸ್ ರೀಡಿಂಗ್ ಯೂಸಿಂಗ್ ದ ಸ್ಪೆಷಲ್ ಇನ್ಪುಟ್ ಯೂನಿಟ್. ಸೊ ಈ ಒಂದು ಚೆಕ್ನ ನಾವಿಲ್ಲಿ ಎಲ್ಲ ಇನ್ಪುಟ್ ಡಿವೈಸಿಂದ ರೀಡ್ ಮಾಡೋಕ್ಕಾಗಲ್ಲ. ಸೊ ಆ ಚೆಕ್ನ ರೀಡ್ ಮಾಡಬೇಕು ಅಂದರೆ ದೇರ್ ಶುಡ್ ಬಿ MICR, ದ ಸ್ಪೆಷಲ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಇನ್ಪುಟ್ ಡಿವೈಸೇ ಬೇಕಾಗುತ್ತೆ. ಓಕೆ, ಎಸ್. ಸೊ ನೆಕ್ಸ್ಟ್ ಇಟ್ ಎಲಿಮಿನೇಟ್ಸ್ ದ ಮ್ಯಾನ್ಯುಯಲ್ ಎರರ್ಸ್. ಸೊ ಇಲ್ಲಿ ನಾವು MICR ಯೂಸ್ ಮಾಡೋದ್ರಿಂದ ಮ್ಯಾನ್ಯುಯಲ್ ಎರರ್ಸ್, ಸೊ ಮ್ಯಾನಿಂದ ಆಗುವಂತಹ ಒಂದು ಎರರ್ಸ್ನ ನಾವಿಲ್ಲಿ ಎಲಿಮಿನೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಟ್ ಸೇವ್ಸ್ ದ ಟೈಮ್. ಸೊ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಹ್ಯೂಮನ್ ರೀಡಬಲ್ ಅಂದರೆ ನಾನು 2, 1, 7, 6 ನಂಬರ್ನ ನೋಡ್ತಾ ಹೋಗ್ಬೋದು. ಅದೇ MICRಗೆ ಕೊಟ್ಟರೆ ಸೊ ಅದು ಈಸಿಯಾಗಿ ರೀಡ್ ಮಾಡ್ತಾ ಹೋಗುತ್ತೆ. ಓಕೆ, ವಿಚ್ ಸೇವ್ಸ್ ದ ಟೈಮ್. ನೆಕ್ಸ್ಟ್ ಎನ್ಶೂರ್ಸ್ ದ ಸೆಕ್ಯೂರಿಟಿ ಆ್ಯಂಡ್ ದ ಅಕ್ಯುರೆಸಿ ಆಫ್ ಡೇಟಾ. ಸೊ ಸೆಕ್ಯೂರಿಟಿನೂ ಕೂಡ ಪ್ರೊವೈಡ್ ಮಾಡ್ಬೋದು ಬೈ ಯೂಸಿಂಗ್ ದಿಸ್ MICR ಆ್ಯಂಡ್ ಇಟ್ ಗಿವ್ಸ್ ದ ಅಕ್ಯುರೆಸಿ. ಸೊ ಎಕ್ಸಾಕ್ಟ್ ಡೇಟಾ ಇರುತ್ತೆ, ದೇರ್ ವಿಲ್ ಬಿ ನೋ ಚಾನ್ಸಸ್ ಆಫ್ ಎರರ್ಸ್. ಓಕೆ, ಎಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಇನ್ಪುಟ್ ಡಿವೈಸಸ್. ಸೊ ವಿಚ್ ಆರ್ ಆಲ್ ದ ಇನ್ಪುಟ್ ಡಿವೈಸಸ್ ವಿ ಹ್ಯಾವ್ ಡಿಸ್ಕಸ್ಡ್ ಟಿಲ್ ನೌ? The first one is a keyboard. Next, mouse, joystick. Next, OMR, OCR, MICR. So these are all some of the input devices that we have discussed. Okay, so here, so they may ask what is OMR, what is OCR, what is MICR, expansions. Okay, so and types of keyboard. So which are all the types of keyboard we have discussed? So the standard keyboard, ergonomic keyboard, next virtual keyboard, compact keyboard, and another one is wireless keyboard. Okay, the 5 types of keyboards we have discussed. Next the mouse, next joystick, next is OMR which is stands for optical mark reading and recognition, whereas OCR stands for optical character reader. Next MICR magnetic ink character recognition. Okay,
So these are all the different 6 input devices. So these are the devices through which we are able to feed the data into the computer system. So ಇಷ್ಟೆಲ್ಲ ಡಿವೈಸಸ್ನ ಯೂಸ್ ಮಾಡಿಕೊಂಡು ನಾವು ಡೇಟಾನ ಕಂಪ್ಯೂಟರ್ ಸಿಸ್ಟಮಿಗೆ, ಮಾನಿಟರಿಗೆ, ಸಿ ಪಿ ಯುಗೆ ಡೇಟಾನ ಹಾಕ್ತಾ ಇದ್ದೀವಿ. ಸೊ ದೀಸ್ ಡಿವೈಸಸ್ ಆರ್ ನೋಟೆಡ್ ಆಸ್ ದ ಇನ್ಪುಟ್ ಡಿವೈಸಸ್. ಇದಕ್ಕೆ ನಾವಿಲ್ಲಿ ಇನ್ಪುಟ್ ಡಿವೈಸಸ್ ಅಂತ ಕರಿತಾ ಇದ್ದೀವಿ. ಗೆಟಿಂಗ್? ಎಸ್. ಸೊ ಲೆಟ್ ಅಸ್ ಸಿ ದ ಇದು ಅಡ್ವಾಂಟೇಜಸ್ ಏನಿದೆ. ಸೊ ವೈ ವಿ ಆರ್ ಯೂಸಿಂಗ್ ದಿಸ್ MICR. ಸೊ ಅಡ್ವಾಂಟೇಜಸ್ ಏನು ಹೇಳ್ಬೋದು? ಸೊ ಇಟ್ ಸೇವ್ಸ್ ದ ಟೈಮ್. ನೆಕ್ಸ್ಟ್ ಮ್ಯಾನ್ಯುಯಲ್ ಎರರ್ಸ್ನ ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟ್ ಅಕ್ಯುರೇಸಿ. ಸೊ ದೇರ್ ವಿಲ್ ಬಿ ಅ ಮೋರ್ ಅಕ್ಯುರೇಸಿ ಆಫ್ ಡೇಟಾ. ಇಟ್ ಗಿವ್ಸ್ ದ accuracy for the data and it provides the security to the data. So these are some 4 advantages or merits of a MICR, input device. Okay. Yes. So this is all about the input device. So ಈಗ ಏನು ಮಾಡಿದ್ದೇವೆ, ಡೇಟಾನ ಇನ್ಪುಟ್ ಡಿವೈಸಸ್ನ ಯೂಸ್ ಮಾಡಿಕೊಂಡು, ಸೊ ದಟ್ ಈಸ್ ಇನ್ಪುಟ್ ಡಿವೈಸಸ್, ಕೀಬೋರ್ಡ್ ಆಯಿತು, ಮಾನಿಟರ್ ಆಯಿತು, ಜಾಯ್ಸ್ಟಿಕ್ ಆಯಿತು, ಕೀಬೋರ್ಡ್, ಮೌಸ್, ಜಾಯ್ಸ್ಟಿಕ್, OMR, OCR, MICR. ಸೊ ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ಡೇಟಾನ ಇನ್ಪುಟ್ ಮಾಡಿದ್ದೀನಿ. ಸೊ ಇಲ್ಲಿ ಡೇಟಾ ಪ್ರಾಸೆಸ್ ಆಗಬೇಕು, ದಟ್ ಈಸ್ ಇನ್ ಅ ಪ್ರಾಸೆಸರ್ ಆರ್ ಇನ್ ಅ CPU. ಓಕೆ. ಸೊ ಪ್ರಾಸೆಸ್ ಆಗಿರುವಂತಹ ಡೇಟಾ ನನಗೆ ಔಟ್ಪುಟ್ ಯೂನಿಟಿಂದ ಹೊರಗಡೆ ಬರಬೇಕು ಅಲ್ವಾ? ಸೊ ದೆನ್ ಓನ್ಲಿ, ಸೊ ಔಟ್ಪುಟ್ ನೋಡಿದ ಮೇಲೆ ಹೇಳ್ತೀರಾ ಪ್ರಾಸೆಸ್ ಕರೆಕ್ಟ್ ಆಗಿದೆನೋ ಇಲ್ವೋ ಅಂತೇಳಿ ಅಲ್ವಾ? ಸೊ ವಾಟ್ ಎವರ್ ದ ಇನ್ಪುಟ್ ಹ್ಯಾಸ್ ಬೀನ್ ಗಿವನ್, ದಟ್ ವಿಲ್ ಬಿ ಪ್ರಾಸೆಸ್. ಸೊ ಆಫ್ಟರ್ ದ ಪ್ರಾಸೆಸ್ಡ್ ಡೇಟಾ ವಿಲ್ ಬಿ ಗಿವಿಂಗ್ ಟು ದ ಔಟ್ಸೈಡ್ ವರ್ಲ್ಡ್. ಸೊ ಹೊರಗಡೆ ಡೇಟಾನ ಪ್ರೊವೈಡ್ ಮಾಡಬೇಕು. ಸೊ ಹೇಗೆ ಡೇಟಾ ಸಿಗ್ತಾ ಇದೆ? ಸೊ ವಾಟ್ ಎವರ್ ದ ಡೇಟಾ ಯು ಹ್ಯಾವ್ ಗಿವನ್, ಸೊ ಏನು ಡೇಟಾನ ಫೀಡ್ ಮಾಡಿದ್ದೀರಾ ಕಂಪ್ಯೂಟರ್ ಸಿಸ್ಟಮಿಗೆ, ಅದು ಪ್ರಾಸೆಸ್ ಆಗಿದೆ. ಪ್ರಾಸೆಸ್ ಆಗಿರೋದು ಕರೆಕ್ಟ್ ಇದೆನೋ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಬೈ ಮೀನ್ಸ್ ಆಫ್ ಪ್ರಿಂಟರ್. ಸೊ ಫಸ್ಟ್ ಕಾಮನ್ಲಿ ಯೂಸಿಂಗ್ ಔಟ್ಪುಟ್ ಡಿವೈಸ್ ಈಸ್ ಯೋರ್ ಮಾನಿಟರ್. ಸೊ ಮಾನಿಟರ್ ಸ್ಕ್ರೀನ್ ಮೇಲೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಸೊ ವಾಟ್ ಎವರ್ ದ ಡೇಟಾ ಯು ಹ್ಯಾವ್ ಗಿವನ್, ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್. ಓಕೆ. ಸೊ ಔಟ್ಪುಟ್ ಕರೆಕ್ಟ್ ಆಗಿದೆನೋ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತೀರಾ. ಸೊ ಮೇನ್ output devices. So whatever the input you are giving, whatever the process is going to be done in a processor, so that will be effect on a output. Okay. So output ಮೇಲೆ output device, that is a monitor ಮೇಲೆ ನಿಮಗೆ ಎಫೆಕ್ಟ್ ಗೊತ್ತಾಗುತ್ತೆ ಅಲ್ವಾ? ಸೊ ವಾಟ್ ಆರ್ ಆಲ್ ದ ಔಟ್ಪುಟ್ ಡಿವೈಸಸ್? ಏನು ಔಟ್ಪುಟ್ ಡಿವೈಸ್ ಅಂದರೆ? ಸೊ ದ ಔಟ್ಪುಟ್ ಡಿವೈಸ್ ಇಸ್ ದ ರಿಸಲ್ಟ್ ಆರ್ ದ ಇನ್ಫಾರ್ಮೇಷನ್ ದಟ್ ಈಸ್ obtained after processing. Okay. Output is the result. What is output here? It is the result or information. ಸೊ ಇಲ್ಲಿ ಡಾಟಾ ಅಂತ ಹೇಳೋದಿಲ್ಲ, ನಾವು ಇನ್ಪುಟ್ಟಿಗೆ ಡೇಟಾ ಅಂತ ಹೇಳ್ತೇವೆ. ಸೊ ಇನ್ಪುಟ್ಟು ತಗೊಂಡು ಪ್ರಾಸೆಸ್ ಆದಮೇಲೆ ಅದೇನಾಗುತ್ತೆ, ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ರಿಸಲ್ಟ್ ಆರ್ ಇನ್ಫಾರ್ಮೇಷನ್, ಇಟ್ ಈಸ್ ದ ರಿಸಲ್ಟ್ ಆರ್ ಇನ್ಫಾರ್ಮೇಷನ್ that is obtained. That is obtained by, that is obtained after processing. After processing. So input ಕೊಟ್ಟಿದ್ದೀರಾ. ಸೊ ಇಲ್ಲಿ ಪ್ರಾಸೆಸ್ ಆಗ್ತಾ ಇದೆ ಡೇಟಾ. ಪ್ರಾಸೆಸ್ ಆದಮೇಲೆ ಇಲ್ಲಿ ಏನು ಬರ್ತಾ ಇದೆ ಅಲ್ಲ ಡೇಟಾ, ಸೊ ಆ ಒಂದು ಇನ್ಫಾರ್ಮೇಷನಿಗೆ, ಸೊ ಇಟ್ ಈಸ್ ದ ರಿಸಲ್ಟ್ ಆರ್ ದ ಇನ್ಫಾರ್ಮೇಷನ್ ದಟ್ ಈಸ್ ಒಬ್ಟೈನ್ಡ್ ಆಫ್ಟರ್ ಪ್ರಾಸೆಸಿಂಗ್. ಪ್ರಾಸೆಸಿಂಗ್ ಆದಮೇಲೆ ಬಂದಿರುವಂತಹ ಡೇಟಾನ ನಾವಿಲ್ಲಿ ಔಟ್ಪುಟ್ ಅಂತ ಕರಿತಾ ಇದ್ದೀವಿ. ಓಕೆನಾ? ಎಸ್. ಸೊ ವಿಚ್ ಆರ್ ಆಲ್ ದ ಔಟ್ಪುಟ್ ಡಿವೈಸಸ್? ಏನು ಔಟ್ಪುಟ್ ಡಿವೈಸ್ ಅಂದರೆ? ಸೊ ದ ಡಿವೈಸ್ ವಿಚ್ ಈಸ್ ಏಬಲ್ ಟು ಡಿಸ್ಪ್ಲೇ ಆರ್ ಗಿವ್ ದ ಡೇಟಾ, ಪ್ರಾಸೆಸ್ಡ್ ಡೇಟಾ ಟು ದ ಔಟ್ಸೈಡ್ ವರ್ಲ್ಡ್. ಸೊ ಯಾವ ಡಿವೈಸ್ನ ಯೂಸ್ ಮಾಡಿಕೊಂಡು ಇನ್ಫಾರ್ಮೇಷನ್ ಅಥವಾ ಪ್ರಾಸೆಸ್ ಆಗಿರುವಂತಹ ಡೇಟಾನ ನಾನು ಏನು ಔಟ್ಸೈಡ್ ವರ್ಲ್ಡಿಗೆ ಕೊಡ್ತಾ ಇದ್ದೀನಿ, ಹೊರಗಡೆ ನಾನು ಡೇಟಾನ ಏನು ಕೊಡ್ತಾ ಇದ್ದೀನಿ ಅಂಥ ಒಂದು ಡಿವೈಸಸ್ನ ನಾನಿಲ್ಲಿ ಔಟ್ಪುಟ್ ಡಿವೈಸ್ ಅಂತ ಕರಿತಾ ಇದ್ದೀವಿ. ಓಕೆನಾ? ಸೊ ದ ಡಿವೈಸ್ ವಿಚ್ ಈಸ್ ಏಬಲ್ ಟು give the data or the information to the outside world. ಸೊ ಯಾವ ಒಂದು ಡೇಟಾನ, ಯಾವ ಒಂದು ಡಿವೈಸ್ನ ಯೂಸ್ ಮಾಡಿಕೊಂಡು ನಾನು
ಡೇಟಾ ಇನ್ಫಾರ್ಮೇಷನ್ ಔಟ್ಸೈಡ್ ವರ್ಲ್ಡಿಗೆ ಕೊಡ್ತಾ ಇದ್ದೀನೋ ಆ ಒಂದು ಡಿವೈಸಸ್ನ ನಾವಿಲ್ಲಿ ಔಟ್ಪುಟ್ ಡಿವೈಸಸ್ ಅಂತ ಕರಿತಾ ಇದ್ದೀವಿ. ಸೊ ವಿಚ್ ಆರ್ ಆಲ್ ದ ಕಾಮನ್ಲಿ ಯೂಸ್ಡ್ ಔಟ್ಪುಟ್ ಡಿವೈಸಸ್, ಯಾವ ಔಟ್ಪುಟ್ ಡಿವೈಸಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಟ್ ಮೇ ಬಿ ಅ ಮಾನಿಟರ್. ಸೊ ಮಾನಿಟರ್ ಈಸ್ ಅ ಕಾಮನ್ಲಿ ಯೂಸ್ಡ್ ಔಟ್ಪುಟ್ ಡಿವೈಸ್. ಓಕೆ, ಸೊ ಅಲಾಂಗ್ ವಿತ್ ದಿಸ್ ಇಟ್ ವಿಲ್ ಬಿ ಪ್ರಿಂಟರ್. ನೆಕ್ಸ್ಟ್ speakers. So these are the many of the output devices will be having. So ಇಲ್ಲಿ ತುಂಬ ಕಾಮನ್ ಆಗಿ ಯೂಸ್ ಮಾಡ್ತಾ ಇರುವಂಥ ಡಿವೈಸಸ್ ಯಾವುದು, ಮಾನಿಟರ್ ಆ್ಯಂಡ್ ದ ಪ್ರಿಂಟರ್. ಓಕೆ, ಸೊ ಹಿಯರ್ ವಿಲ್ ಸಿ ದ ಮಾನಿಟರ್. ಸೊ ವಾಟ್ ಈಸ್ ಮಾನಿಟರ್ ಹಿಯರ್? ಸೊ ಏನು ಮಾನಿಟರ್ ಅಂದರೆ, ಸೊ ಇಟ್ ಈಸ್ ಜಸ್ಟ್ ಲೈಕ್ ಯುವರ್ ಟಿ ವಿ ಸ್ಟ್ರಕ್ಚರ್. ಸೊ ಟೆಲಿವಿಷನ್ ಸೆಟ್ ಯಾವ ಥರ ಇದೆ, ಸೇಮ್ ಅದೇ ಥರ ನಿಮ್ಮ ಮಾನಿಟರ್ ಕೂಡ ಇರುತ್ತೆ. ಸೊ ವಾಟ್ ಎವರ್ ದ ಇನ್ಪುಟ್, ವಾಟ್ ಎವರ್ ದ ಪ್ರಾಸೆಸಿಂಗ್ ಈಸ್ ಗೋಯಿಂಗ್ ಟು ಬಿ ಡನ್, ದ ಎಫೆಕ್ಟ್ ಈಸ್ ಡೈರೆಕ್ಟ್ಲಿ ಶೋನ್ ಬೈ ದ ಮಾನಿಟರ್. ಸೊ ಮಾನಿಟರ್ ಮೇಲೆ ಡೈರೆಕ್ಟ್ ಎಫೆಕ್ಟ್ ತೋರಿಸ್ಬಿಡುತ್ತೆ ಅಲ್ವಾ. ಎಸ್, ಸೊ ಹಿಯರ್ ಇಟ್ ಈಸ್ ಕಾಲ್ಡ್ ಆಸ್ ಡಿಸ್ಪ್ಲೇ ಸ್ಕ್ರೀನ್. ಸೊ ಈ ಮಾನಿಟರ್ನ ನಾವಿಲ್ಲಿ ಡಿಸ್ಪ್ಲೇ ಸ್ಕ್ರೀನ್ ಅಂತಲೂ ಕರಿತೀವಿ. So it is a commonly used output device. Commonly used output device. Next, it is also called as display screen. So ಇದಕ್ಕೆ ನಾವು ಡಿಸ್ಪ್ಲೇ ಸ್ಕ್ರೀನ್ ಅಂತಾನು ಕರಿತೀವಿ, ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತಾನು ಕರಿತೀವಿ. ವಿಜುವಲ್ ಡಿಸ್ಪ್ಲೇ ಯೂನಿಟ್, VDU, visual display unit. VDU is nothing but your monitor. Display screen is nothing but your monitor. Okay, visual display unit. Okay na? Yes. So the next, it provides a visual display of data. Yes, ಮಾನಿಟರ್ ಮೇಲೆ ಏನು ತೋರಿಸ್ತಾ ಇದೆ ನಿಮಗೆ, ಡಾಟಾ ವಿಜುವಲ್ ನೀವು ನೋಡಬಹುದು ಅಂತಹ ಡೇಟಾನ ಒಂದು ನಿಮ್ಗೆ ಏನು ಮಾಡ್ತಾ ಇದೆ, ತೋರಿಸ್ತಾ ಇದೆ, ವಿಜುವಲ್ ಡಿಸ್ಪ್ಲೇ ಕೊಡ್ತಾ ಇದೆ, ದಟ್ ಯು ಕ್ಯಾನ್ ಸಿ ದ ಡೇಟಾ. ಓಕೆ, ನೆಕ್ಸ್ಟ್, it provides the visual display of data. Provides visual display of data. Visual display of data. So you can see the data, whatever the input you have given, what the process has been done, you can see directly from your monitor. Okay, next, initially there were only the monochrome monitors. So initially ಮೊದಲು ಏನಾಗಿತ್ತು, so there will be a monochrome monitor. Monochrome monitors. Monochrome monitor means, so ಅಲ್ಲಿ ಕಲರ್ಸ್ ಡಿಸ್ಪ್ಲೇ ಇರಲಿಲ್ಲ ಜಾಸ್ತಿ, ಓನ್ಲಿ ದೇರ್ ವಾಸ್ ಅ ಬ್ಲ್ಯಾಕ್ ಆ್ಯಂಡ್ ವೈಟ್. ಓಕೆ, ಸೊ ನೆಕ್ಸ್ಟ್ ಗ್ರ್ಯಾಜುವಲಿ ಏನಾಗ್ತಾ ಬಂತು, ಸೊ ವಿ ಹ್ಯಾವ್ ಮಾನಿಟರ್ ದ ಡಿಸ್ಪ್ಲೇ ವಿತ್ ದ ಕಲರ್. ಸೊ ಮಾನಿಟರ್ ಕಲರ್ಡ್ ಮಾನಿಟರ್ ಆಗಿ ಅದನ್ನು ನಾವಿಲ್ಲಿ ಗ್ರ್ಯಾಜುವಲಿ ಡೆವಲಪ್ಮೆಂಟ್ ಮಾಡ್ತಾ ಬಂದ್ವಿ. ಸೊ ಆಫ್ಟರ್ ದ್ಯಾಟ್ ವಿಚ್ ಡಿಸ್ಪ್ಲೇಸ್ ದ ಇಮೇಜಸ್ ಆ್ಯಂಡ್ ದ ಟೆಕ್ಸ್ಟ್. ಸೊ ನೆಕ್ಸ್ಟ್ ಈ ಮಾನಿಟರ್ ಏನಾಯಿತು, ವಿಚ್ ಡಿಸ್ಪ್ಲೇಸ್ ದ ಇಮೇಜಸ್ನು ಕೂಡ ಡಿಸ್ಪ್ಲೇ ಮಾಡುತ್ತೆ, ನೆಕ್ಸ್ಟ್ ಟೆಕ್ಸ್ಟ್ನು ಕೂಡ ಡಿಸ್ಪ್ಲೇ ಮಾಡ್ತಾ ಬಂತು. ಓಕೆ, ನೆಕ್ಸ್ಟ್ ಸ್ಮಾಲೆಸ್ಟ್ ಡಾಟ್ ದಟ್ ಕ್ಯಾನ್ ಬಿ ಡಿಸ್ಪ್ಲೇಡ್ ಈಸ್ ಕಾಲ್ಡ್ ಆಸ್ ಪಿಕ್ಸೆಲ್. ಸೊ ನಾವು ಇದನ್ನು ಮೌಸಲ್ಲೂ ಕೂಡ ನೋಡಿದ್ವಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪಲ್ಲಿ ಅಲ್ವಾ. ಸೊ ಏನು ಮಾನಿಟ್ರ್ ಮೇಲೆ ಒಂದು ಸ್ಮಾಲೆಸ್ಟ್ ಯೂನಿಟ್ ಏನಿದೆ, ಸೊ ಅದನ್ನು ನಾವಿಲ್ಲಿ ಪಿಕ್ಸೆಲ್ ಅಂತ ಕರಿತೀವಿ. ದಟ್ ಈಸ್ ದ ಪಿಕ್ಚರ್ ಎಲಿಮೆಂಟ್, ಸ್ಮಾಲೆಸ್ಟ್ ಡಾಟ್. ಓಕೆ, ಸೊ ಗ್ರಾಫಿಕ್ ರೆಪ್ರೆಸೆಂಟೇಷನಲ್ಲಿ ನಾವು ಯಾವಾಗಲೂ ಪಿಕ್ಸೆಲ್ಸ್ನೇ ಕೂಡ ಯೂಸ್ ಮಾಡೋದು. ಮೀನ್ಸ್ ಹೈಟ್, ಲೆಂತ್ ಮತ್ತು ವಿಡ್ತ್ ಏನು ಹೇಳ್ತೀವಲ್ಲ, ಪಾಸ್ಪೋರ್ಟ್ ಸೈಜ್ ಫೋಟೋಸು, ಸೊ ಇಷ್ಟು ಲೆಂತ್, ಇಷ್ಟು ಹೈಟ್, ಇಷ್ಟು ವಿಡ್ತ್ ಇರಬೇಕು ಅಂತ ಹೇಳ್ತೀವಿ. ಸೊ ಅದೇ ಥರ ಇಮೇಜಸಲ್ಲೂ ಕೂಡ ಮಾನಿಟರಲ್ಲಿ ನಾವು ಪಿಕ್ಸೆಲ್ಸಿಂದ ಇದನ್ನು ಮೆಷರ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ರೆಸಲ್ಯೂಷನ್ ಸ್ಕ್ರೀನ್ ಇಂಪ್ರೂವ್ಸ್ ಆಸ್ ದ ನಂಬರ್ ಆಫ್ ಪಿಕ್ಸೆಲ್ಸ್ ಇನ್ಕ್ರೀಸ್. ಸೊ ನಂಬರ್ ಆಫ್ ಪಿಕ್ಸೆಲ್ಸ್ ಇನ್ಕ್ರೀಸ್ ಆದಂಗೆಲ್ಲ ನಮಗೆ ರೆಸಲ್ಯೂಷನ್ನು, ಕ್ಲಿಯಾರಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಬರ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ದೇರ್ ವಿಲ್ ಬಿ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ರೆಸಲ್ಯೂಷನ್. ಸೊ ಹಾರಿಜಾಂಟಲ್ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸಲ್ಲಿ ನಮಗೆ ಪಿಕ್ಸೆಲ್ಸು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಸೊ ಯಾವ ಥರ ನಾವು ಈ ಪಿಕ್ಸೆಲ್ಸ್ನ ಹೇಳ್ತೀವಿ, ಸೊ ಇಲ್ಲಿ ಹೈಟ್ ಬಿಡ್ತು ಹೇಳ್ತೀವಿ ಅಲ್ವಾ. ಸೊ ಸೈಟ್ 24 by 30, 40 by 80 ಅಂತ ಏನೋ
ಹೋಮಿಂದು ಈಗ ಮನೇದು ಏನಾದರೂ ಸೈಟಿಂದು ಸ್ಪೇಸ್ ಎಷ್ಟಿದೆ ಅಂದರೆ ಹೇಳ್ತೀವಿ ಅಲ್ವಾ. ಸೊ ಅದೇ ಥರ ಇಲ್ಲಿ ಗ್ರಾಫಿಕ್ ರೆಪ್ರೆಸೆಂಟೇಷನಲ್ಲಿ ಪಿಕ್ಚರ್ ಇಮೇಜ್ ಯಾವ ಥರ ಹೇಳ್ತೀವಿ, ಪಿಕ್ಸೆಲ್ಸಲ್ಲಿ ಹೇಳ್ತೀವಿ. ಸೊ ಇಟ್ ವಿಲ್ ಬಿ 640 480 ಪಿಕ್ಸೆಲ್ಸ್. Picture element, pixels stands for picture element. Next, so ಇಷ್ಟ ಇರಬೇಕು ಅಂತಿಲ್ಲ, so you can give how much you want. Okay, ಸೊ ಈ ಥರ ಇದನ್ನು ರೀಡ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಎಷ್ಟು ಜಾಸ್ತಿ ಬೇಕೋ ಅಷ್ಟು ನೀವು ಕ್ಲಿಯಾರಿಟಿನ ಕೊಡ್ತಾ ಹೋಗ್ಬೋದು. ಸೊ ಹಿಯರ್ ದ ಇಮೇಜ್ ವಿಚ್ ದ ಪಿಕ್ಸೆಲ್ಸ್ 1040 by 800 ಪಿಕ್ಸೆಲ್ ಇರುವಂತಹ ಇಮೇಜು, ಇಟ್ ಈಸ್ ವೆರಿ ಶಾರ್ಪರ್ ದ್ಯಾನ್ ದ ಇಮೇಜ್ ವಿತ್ 640 by 480. ಸೊ ಇಷ್ಟು ಪಿಕ್ಸೆಲ್ಸಿಂದ ಇರುವಂಥ ಇಮೇಜ್ಗಿಂತ ಈ ಒಂದು ಪಿಕ್ಸೆಲ್ ಇರುವಂಥ ಇಮೇಜು ತುಂಬ ಶಾರ್ಪ್ ಆಗಿರುತ್ತೆ. ಸೊ ಇಟ್ ವಿಲ್ ಬಿ ವೆರಿ ಶಾರ್ಪರ್ ಇಮೇಜ್. ಓಕೆ, ಮೀನ್ಸ್ ಕ್ಲಾರಿಟಿ ಜಾಸ್ತಿ ಇರುತ್ತೆ ಅಂತ ಅರ್ಥ. ಓಕೆ, ಹೇಗೆ ನಾವು ಪಿಕ್ಸೆಲ್ಸ್ ರೆಸಲ್ಯೂಷನ್ನ ಜಾಸ್ತಿ ಮಾಡ್ತಾ ಹೋಗ್ತೀವಿ, ಸೊ ಅಷ್ಟು ನಮಗೆ ಇಮೇಜ್ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ದ ಸೈಜ್ ಆಫ್ ದ ಮಾನಿಟರ್. ಸೊ ಮಾನಿಟರ್ ಸೈಜ್ನ ನಾವು ಯಾವ ಥರ ಹೇಳ್ತೀವಿ, ಇಂಚಸಲ್ಲೇ ಹೇಳ್ತೀವಿ. 12 ಇಂಚ್, 30 ಇಂಚ್, 32 ಇಂಚ್, 24 ಇಂಚಸ್. ಈಗ ಟೆಲಿವಿಷನಿಂದು ಹೇಳ್ತೀವಿ ತಾನೇ ಎಷ್ಟಿದೆ ಇಂಚಸ್ಸು. ಸೊ ನಮ್ಮ ಮನೇಲಿ ಟಿ ವಿ ಇದೆ, LCD ಇದೆ, ಸೊ 32 ಇಂಚಿಂದಿದೆ, 24 ಇಂಚಿಂದಿದೆ ಅಂತ ಹೇಳ್ತೀವಿ ಅಲ್ವಾ. ಸೊ ಅದೇ ಥರ ಇಲ್ಲಿ ಮಾನಿಟರ್ ಕೂಡ ಇಂಚಸ್ಸಿಂದ ನಾವು ಮೆಷರ್ ಮಾಡ್ತೀವಿ. ಸೊ ಇಟ್ ಈಸ್ 12, 14, 19, 21, 24 ಈ ಥರ ಇಂಚಸ್ಸಲ್ಲಿ ಇದನ್ನು ಮೆಷರ್ ಮಾಡ್ತೀವಿ. ಓಕೆ, ಸೊ ಇಟ್ ಈಸ್ ಬೇಸ್ಡ್ ಆನ್ ಅ ಟೆಕ್ನಾಲಜಿ. ಓಕೆ, ಸೊ ದ ನೆಕ್ಸ್ಟ್ ಟೈಪ್ಸ್ ಆಫ್ ಮಾನಿಟರ್. ಸೊ ಯಾವ ಥರ ಕೀಬೋರ್ಡಲ್ಲಿ ಡಿಫ್ರೆಂಟ್ ಟೈಪ್ಸ್ ನೋಡಿದ್ವಿ, ಸೊ ಅದೇ ಥರ ಇಲ್ಲಿ ಮಾನಿಟರಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಕೀಬೋರ್ಡ್ಸ್ ಇದೆ. ಸೊ ದಟ್ ಈಸ್ CRT, ಟೈಪ್ಸ್ ಆಫ್ ಮಾನಿಟರ್. CRT, LED, LCD, TFT. So CRT stands for cathode ray tube. LED stands for light emitting diode. Liquid crystal display. LCD stands for liquid crystal display. Next, TFT stands for thin film transistor. Thin film transistor. So these are the different 4 types of monitors. CRT, cathode ray tube, means ಮೊದಲೆಲ್ಲ ಸಿಸ್ಟಮ್ಸ್ ಎಲ್ಲ ಮೊದಲಿಂದ ಡೂಮಲ್ಲಿ ಬರ್ತಾ ಇತ್ತಲ್ವಾ, ಕ್ಯಾಥೋಡ್ ರೇ ಟ್ಯೂಬನ್ನು ಅಲ್ಲಿ ಯೂಸ್ ಮಾಡ್ತಿದ್ವಿ. ಸೊ ಆ ಒಂದು ಮಾನಿಟರ್ನ ನಾವಿಲ್ಲಿ ಕ್ಯಾಥೋಡ್ ರೇ ಯಾವುದು CRT ಮಾನಿಟರ್ಸ್ ಅಂತ ಕರಿತೀವಿ. ಸೊ ಈ ಥರ ಡೂಮ್ ಇರ್ತಾ ಇತ್ತು. ಸೊ ಇಲ್ಲಿ ಡಿಸ್ಪ್ಲೇ ಬರಬೇಕು ಅಂದರೆ ಇಲ್ಲಿ ಕ್ಯಾಥೋಡ್ ರೇ ಟ್ಯೂಬ್ನ ಒಂದು ಡಿವೈಸ್ನ ಯೂಸ್ ಮಾಡ್ತಾ ಇದ್ರು. ಸೊ ಅದಕ್ಕೆ ಅಲ್ಲಿ CRT ಮಾನಿಟರ್ಸ್ ಅಂತಲೇ ಕರೆದ್ರು. ಸೊ ಈಗೆಲ್ಲ ಬಂದಿರೋದೇನು ಫ್ಲ್ಯಾಟ್ ಸರ್ಫೇಸಿಂದು LEDs ಎಲ್ಲ ಬಂದಿದೆ ಅಲ್ವಾ. ಸೊ ಆ ಒಂದು ಕ್ಯಾಥೋಡ್ ರೇ ಟ್ಯೂಬ್ನ ತೆಗೆದು ಇಲ್ಲಿ ನಾವು ಲೈಟ್ ಎಮಿಟಿಂಗ್ ಡಯೋಡ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟು LCD, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇಸ್. ಓಕೆ, ಸೊ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂದರೆ ತುಂಬ ಥಿನ್ನಾಗಿ ಇರುತ್ತೆ ನೋಡಿ. ಸೊ ಯಾವುದು ಹಿಂದ್ಗಡೆ ಡೂಮ್ ಏನೂ ಇರೋದಿಲ್ಲ. ಸೊ ಈಗ ಬಂದಿರೋಂಥ ಎಲ್ಲ ಸಿಸ್ಟಮ್ಸ್ ಎಲ್ಲ LCD ಇದೆ ಅಲ್ವಾ, LCD ಮತ್ತು LED. ನೆಕ್ಸ್ಟ್ TFT, ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್. ಥಿನ್ ಫಿಲ್ಮ್ ಅಂತಂದರೆ ಸೊ ಇದು ಏನು ಗೊತ್ತಾ, ಮೊದಲು ಫೋಟೋಸಿಂದೆಲ್ಲ ನೆಗೆಟಿವ್ಸ್ ಬರ್ತಾ ಇತ್ತು. ಸೊ ಅದಕ್ಕೆ ನಾವು ಫಿಲ್ಮ್ ಅಂತ ಕರಿತೇವೆ. ಸೊ ಆ ಒಂದು ಡಿವೈಸಸ್ನ ಈ ಮಾನಿಟರ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ದೋಸ್ ಕೈಂಡ್ ಆಫ್ ಮಾನಿಟರ್ಸ್ ಆರ್ ನೋನ್ ಆಸ್ TFT ಮಾನಿಟರ್ಸ್. ಓಕೆ, ಸೊ they'll ask the expansion of CRT, LED, LCD, TFT.
Okay, so whereas CRT stands for cathode ray tube, LED stands for light emitting diode, LCD stands for liquid crystal display, TFT stands for thin film transistor. Okay, so this is all about your monitor. So that is the most commonly used output device. Okay. So in the today's class we have discussed all the input devices and the output device, that is the monitor we have discussed. Still many output devices are there, so that we will discuss in the next class. Thank you.